ಒಂದು ಹಂತಕ್ಕೆ ಬಂದಿದೆ, ಒಂದು ತೀರ್ಮಾನ ಆಗ್ತಾ ಇದೆ, ನಮ್ಮ ನಾಯಕರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಅಂಥೇಳಿ ನನಗೆ ಹೇಳಿದ್ದಾರೆ. ಸೊ ನನಗೆ ಸಾಕಷ್ಟು ನೋಟಿಸನ್ನು ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಉತ್ತರನೂ ಕೊಟ್ಟಿದ್ದೀನಿ. ನಾನು ಸೊ ಶಿಸ್ತು ಪಾಲನೆ ಮಾಡಬೇಕಾದ ನನ್ನ ಕರ್ತವ್ಯ. ನೋಟಿಸ್ ಕೊಡಬೇಕಾದದ್ದು ಒಬ್ಬ ಅಧ್ಯಕ್ಷರಾಗಿ ಅವ್ರದ್ದು ಕರ್ತವ್ಯ. ಸೊ ಎಲ್ಲವೂ ನಡೆದಿದೆ, ಯಾವುದು ನಿಂತ್ಕೊಳ್ಳಿಲ್ಲ. ಅವರು ಕೊಟ್ಟಿದ್ದಾರೆ, ನಾನು ಉತ್ತರನೂ ಕೊಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಅವ್ರ ಜವಾಬ್ದಾರಿ ಮಾಡ್ತಾರೆ, ನಾವು ನಮ್ಮ ಕರ್ತವ್ಯ ನಾನು ಮಾಡಬೇಕಾಗ್ತದೆ. ಸಂತೋಷಕರವಾದಂಥ ಒಂದು ಗಳಿಗೆ ಇನ್ಯಾವುದೂ ಇಲ್ಲ. ನಾವು ಬಯಸ್ತಾ ಇದ್ವಿ, ಸಾಕಷ್ಟು ದೇವರುಗಳಿಗೆ ನಾವೆಲ್ಲರೂ ಕೂಡ ಬೇಡಿಕೆನ ಇಟ್ಟಿದ್ದೀವಿ, ಸಾಕಷ್ಟು ರೀತಿಯಲ್ಲಿ ಚಿಂತನೆಯನ್ನು ಮಾಡಿದ್ದೀವಿ. ಸೊ ಇವತ್ತು ಆ ಗಳಿಗೆ ಕೂಡು ಬರ್ತಾ ಇದೆ ಅಂತ ಹೇಳಿದ್ರೆ ನಮಗಾದಷ್ಟು ಸಂತೋಷ ಪ್ರಾಯಶಃ ಬೇರೆ ಯಾರಿಗೂ ಇಲ್ಲ ಅಂತ ಕಾಣ್ತದೆ. ಇಡೀ ರಾತ್ರಿಗಳು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ನಿದ್ದೆನೇ ಇಲ್ಲದೇ ನಾನು ಬೆಳಗ್ಗೆ ನಾನು ಕೂತಿದ್ದೀನಿ. ಒಂದು ಹಂತಕ್ಕೆ ಬಂದಿದೆ, ಒಂದು ತೀರ್ಮಾನ ಆಗ್ತಾ ಇದೆ, ನಮ್ಮ ನಾಯಕರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಅಂಥೇಳಿ ನನಗೆ ಹೇಳಿದ್ದಾರೆ. ಸೊ ನನಗೆ ಸಾಕಷ್ಟು ನೋಟಿಸನ್ನು ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಉತ್ತರನೂ ಕೊಟ್ಟಿದ್ದೀನಿ. ನಾನು ಸೊ ಶಿಸ್ತು ಪಾಲನೆ ಮಾಡಬೇಕಾದ ನನ್ನ ಕರ್ತವ್ಯ. ನೋಟಿಸ್ ಕೊಡಬೇಕಾದದ್ದು ಒಬ್ಬ ಅಧ್ಯಕ್ಷರಾಗಿ ಅವ್ರದ್ದು ಕರ್ತವ್ಯ. ಸೊ ಎಲ್ಲವೂ ನಡೆದಿದೆ, ಯಾವುದು ನಿಂತ್ಕೊಳ್ಳಿಲ್ಲ. ಅವರು ಕೊಟ್ಟಿದ್ದಾರೆ, ನಾನು ಉತ್ತರನೂ ಕೊಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಅವ್ರ ಜವಾಬ್ದಾರಿ ಮಾಡ್ತಾರೆ, ನಾವು ನಮ್ಮ ಕರ್ತವ್ಯ ನಾನು ಮಾಡಬೇಕಾಗ್ತದೆ. ಸಂತೋಷಕರವಾದಂಥ ಒಂದು ಗಳಿಗೆ ಇನ್ಯಾವುದೂ ಇಲ್ಲ. ನಾವು ಬಯಸ್ತಾ ಇದ್ವಿ, ಸಾಕಷ್ಟು ದೇವರುಗಳಿಗೆ ನಾವೆಲ್ಲರೂ ಕೂಡ ಬೇಡಿಕೆನ ಇಟ್ಟಿದ್ದೀವಿ, ಸಾಕಷ್ಟು ರೀತಿಯಲ್ಲಿ ಚಿಂತನೆಯನ್ನು ಮಾಡಿದ್ದೀವಿ. ಸೊ ಇವತ್ತು ಆ ಗಳಿಗೆ ಕೂಡು ಬರ್ತಾ ಇದೆ ಅಂತ ಹೇಳಿದ್ರೆ ನಮಗಾದಷ್ಟು ಸಂತೋಷ ಪ್ರಾಯಶಃ ಬೇರೆ ಯಾರಿಗೂ ಇಲ್ಲ ಅಂತ ಕಾಣ್ತದೆ. ಇಡೀ ರಾತ್ರಿಗಳು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ನಿದ್ದೆನೇ ಇಲ್ಲದೇ ನಾನು ಬೆಳಗ್ಗೆ ನಾನು ಕೂತಿದ್ದೀನಿ.